ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ಸೊ BCom 4th ಸೆಮಿಸ್ಟರ್ನ ಇಂಗ್ಲೀಷ್ನಲ್ಲಿರುವಂಥ ಒಂದು ಲೆಸನ್ ಅಂದರೆ ಒಂದು ಸ್ಟೋರಿ ಅಂತಲೇ ಹೇಳ್ಬೋದು. ಅದನ್ನು ನಾಟಕದ ರೀತಿ ಇದೆ. ಸೊ ಅದು ಯಾವುದು, ತಲೆದಂಡ ಅಂತ ಹೇಳ್ಬಿಟ್ಟು. ಹೌದಾ? ಸೊ ತಲೆದಂಡ ಆ್ಯಕ್ಟ್ ಫಸ್ಟಲ್ಲಿದು. ಸೊ ಇದರಲ್ಲಿ 4 ಸೀನ್ಸ್ಗಳನ್ನ ನಾನು ಏನು ಮಾಡಿದ್ದೀನಿ, ಸೊ ಕವರ್ ಮಾಡಿದ್ದೀನಿ ಬೈ ಗಿರೀಶ್ ಕಾರ್ನಾಡ್ ಅವ್ರು ಬರೆದಿರೋಂಥ ಒಂದು ಪಾಠ. ಹೌದಾ? ಸೊ ಒಂದು ಸ್ಟೋರಿ ಇದು ನಡೆಯುವಂಥ ಟೈಮ್ ಬಂದುಬಿಟ್ಟು ಸೊ 12th ಸೆಂಚುರಿ ಅಂತ ಹೇಳ್ಬಿಟ್ಟು, 12th ಸೆಂಚುರಿ ನಡೆಯೋ 12ನೇ ಶತಮಾನದ ಕಲ್ಯಾಣ ನಗರದಲ್ಲಿ ಏನಾಗುತ್ತೆ, ಇದು ನಡೆಯುವಂಥದ್ದು. ಹೌದಾ? ಸೊ ಇದೇನು, ಆ ಸೊಸೈಟಿ ಫ್ರ್ಯಾಕ್ಚರ್ಡ್ ಬೈ ಕ್ಯಾಸ್ಟ್ ಪುಲ್ಡ್ ಟುವರ್ಡ್ ಈಕ್ವಾಲಿಟಿ ಬೈ ಬಸವಣ್ಣಾಸ್ ರೇಡಿಕಲ್ ವಿಷನ್, ದಿಸ್ ಈಸ್ ವೇರ್ ದ ಫೈರ್ ಬಿಗಿನ್ಸ್ ಅಂತ ಅಂತಾರೆ. ಹೌದಾ? ಸೊ ಹಾಗೆಂದರೆ, ಸೊ ಈ ಒಂದು ಕತೆ ಯಾವಾಗ ನಡೆಯುತ್ತಪ್ಪ ಅಂದರೆ 12ನೇ ಶತಮಾನದ ಕಲ್ಯಾಣ ನಗರದಲ್ಲಿ ಈ ಒಂದು ನಡೆಯುತ್ತೆ. ಈ ನಾಟಕದಲ್ಲಿ ಏನಾಗುತ್ತೆ, ಸೊ ಜಾತಿ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ಬದಲಾವಣೆ ಆಗಿರ್ಬೋದು, ರಾಜಕೀಯ ಸಂಘರ್ಷಗಳು ಈ ರೀತಿ, ಮತ್ತು ಸಮಾನತೆ ವಿಚಾರಗಳನ್ನು ಯಾವ ರೀತಿ ತೋರಿಸ್ತಾ ಇದ್ದಾರೆ. ಸೊ ಬಸವಣ್ಣರು ಅದನ್ನೆಲ್ಲ ಯಾವ ರೀತಿ ಹೋಗಲಾಡಿಸೋದಕ್ಕೋಸ್ಕರ ಕೆಲಸ ಮಾಡಿ, ಸೊ ಅವರೆಲ್ಲರೂ ಕೂಡ ಸಮಾನರು ಅನ್ನೋ ಒಂದು ಮೆಸೇಜನ್ನು ಯಾವ ರೀತಿ ಸಾರ್ತಾರೆ ಅನ್ನೋವಂಥದ್ದು ಒಂದು ನೋಡುತ್ತೆ. ಸೊ ಇಲ್ಲಿಂದ ಏನಾಗುತ್ತೆ, ಒಂದು ಫೈರ್ ಅನ್ನೋ ಒಂದು ವಾರ್ ಅನ್ನುವಂಥದ್ದು ಏನಾಗುತ್ತಪ್ಪ ಅಂದರೆ ಸ್ಟಾರ್ಟ್ ಆಗುವಂಥದ್ದು ಅಂತಲೇ ಹೇಳ್ಬೋದು. ಹೌದಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಓಕೆ. ಸೊ ನೆಕ್ಸ್ಟ್ ಮೊದಲನೇ ಸೀನ್ ನಡೆಯುವಂಥದ್ದು ಹೌಸ್ ಹೋಲ್ಡ್ ಇನ್ ಕ್ರೈಸಿಸ್ ಅಂತ ಹೇಳ್ತಾರೆ. ಹೌದಾ? ಸೊ ಹೌಸ್ ಹೋಲ್ಡ್ ಇನ್ ಕ್ರೈಸಿಸ್ ಅಂತಂದರೆ, ಸೊ ಶಾಸ್ತ್ರೀಯ ಮನೆಯ ಪರಿಸ್ಥಿತಿ ಅಂತಂದರೆ, ಸೊ ಕಲ್ಯಾಣ ನಗರದಲ್ಲಿ ಏನಾಗುತ್ತಪ್ಪ, ಸೊ ಬ್ರಾಹ್ಮಣರ ಪ್ರದೇಶದಲ್ಲಿ ಆರಂಭವಾಗ್ತದೆ. ಸೊ ಸಾಂಬಶಿವ ಶಾಸ್ತ್ರಿ ಮತ್ತು ಏನಾಗಿರ್ತಾನೆ, ಸೊ ಇಲ್ಲಿರುವಂಥವನು ಸಾಂಬಶಿವ ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಇವನು ತುಂಬ ಅಸ್ವಸ್ಥನಾಗಿರ್ತಾನೆ. ಅಂದರೆ ಇವನಿಗೆ ಹೆಲ್ತಲ್ಲಿ ಸರಿ ಇರೋದಿಲ್ಲ. ಹೌದಾ? ಸೊ ಲೈಸ್ ಗ್ರೇವ್ಲಿ ಇಲ್ ಇನ್ ದ ಬ್ರಾಹ್ಮಣ್ ಕ್ವಾರ್ಟರ್ ಆಫ್ ಕಲ್ಯಾಣ್. ಹೀಸ್ ವೈಫ್ ಅಂಬಾ ಕೀಪ್ಸ್ ವಿಜಿಲ್ ಡೆಸ್ಪರೇಟ್ ಆ್ಯಂಡ್ ಅಫ್ರೇಡ್ ಅಂತ ಹೇಳ್ತಾರೆ. ಅಂದರೆ ಸೊ ಅವನ ಹೆಂಡತಿ ಏನಾಗಿರ್ತಾಳಪ್ಪ, ಸೊ ಅವರಿಗೆ ತಮ್ಮ ಮಗನ ನೋಡಬೇಕು ಅಂತ ಹೇಳ್ಬಿಟ್ಟು ತುಂಬ ಆಸೆ ಇರುತ್ತೆ. ಸೊ ಹೌದಾ? ಸೊ ದೇರ್ ಸನ್ ಜಗದೇವ ಹ್ಯಾಸಂಟ್ ವಿಸಿಟೆಡ್ ಇನ್ 4 days. ಶಿ ಫೀಲ್ಸ್ ದ ಫ್ಯಾಮಿಲಿ ಹ್ಯಾಸ್ ಬಿನ್ ಅಬಂಡನ್ಡ್ ಅಂತ ಹೇಳ್ತಾಳೆ. ಅಂದರೆ ಸೊ ಅವನ ಏನು ಸಾಂಬಶಿವ ಶಾಸ್ತ್ರಿ ಹುಷಾರಿರ್ತಿದ್ದಿಲ್ಲಲ್ಲ, ಸೊ ಅವನಿಗೊಂದು ಒಂದು ಆಸೆ ಏನಿರುತ್ತಪ್ಪ ಅಂದರೆ, ಸೊ ಅವನ ಮಗನ ನೋಡಬೇಕು ಅಂತ ಹೇಳ್ಬಿಟ್ಟು ಇರುತ್ತೆ. ಹೌದಾ? ಸೊ ನೋಡಬೇಕೆಂಬ ಆಸೆ ಇರುತ್ತೆ. ಆದರೆ ಜಗದೇವ ಏನು ಮಾಡಿರ್ತಾನೆ, ಸೊ 4 days ಅವನು ಮನೆಗೆ ಬಂದಿರೋದಿಲ್ಲ. ಆ ಮನೆಗೆ ಬರದೇ ಇರೋ ಕಾರಣ ಸೊ ಅವಾಗ ಏನಾಗ್ತದೆ, ಅವ್ರ ತಾಯಿ ಅಂಬಾ ಅನ್ನೋಂಥವಳಿಗೆ ಅವನ ಮೇಲೆ ತುಂಬ ಖುಷಿನ ಏನೋ ತುಂಬ ಖುಷಿ ಅಲ್ಲ, ಸೊ ತುಂಬ ದುಃಖನೂ ಆಗ್ತಾ ಇರುತ್ತೆ, ಪ್ಲಸ್ ಕೋಪನೂ ಕೂಡ ಬರ್ತಾ ಇರುತ್ತೆ. ಹೌದಾ? ಸೊ ಏನಾಗ್ತಾಯಿದೆ, 3 ಜನಕ್ಕೆ ಈ ಒಂದು ಸಿಚುವೇಷನಲ್ಲಿ ಅಂತಂದರೆ, ಒಂದು ಸಾಂಬಶಿವ ಶಾಸ್ತ್ರಿ ಏನಾಗಿರ್ತಾನೆ, ಸೊ ಅವನಿಗೆ ಸೀರಿಯಸ್ ಆಗಿ ಹುಷಾರಿರೋದಿಲ್ಲ, ಅಂದರೆ ತುಂಬ ಅವನ ಆರೋಗ್ಯ ಹದಗೆಟ್ಟಿರುತ್ತೆ. ಸೊ ಆಸ್ಕಿಂಗ್ ಫಾರ್ ಹೀಸ್ ಸನ್, ಅಂದರೆ ಅವನ ಮಗನ ಅವನು ನೋಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತಾನೆ. ನೆಕ್ಸ್ಟ್ ಬಂದುಬಿಟ್ಟು ಅಂಬಾ ಏನು ಮಾಡ್ತಾ ಇರ್ತಾರೆ, ಸೊ ಫ್ರೆಟ್ಫುಲ್ ಫೀಲಿಂಗ್ ಫಾರ್ ಸೇಕನ್ ಅಂತಂದರೆ, ಸೊ ಅವಳ ಕೈಲಿ ಏನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಇತ್ಲಾಗ ಮಗನೂ ಕೂಡ ಕರ್ಕೊಂಬರೋಕ್ಕಾಗ್ತಾಯಿಲ್ಲ, ಸೊ ಗಂಡನ್ನು ಕೂಡ ನೋಡ್ಕೊಳ್ಳೋಕೆ ಇದಾಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ತುಂಬ ಫಾರ್ಸೇಕನ್ ಫೀಲಿಂಗ್ ಆಗ್ತಾಯಿದೆ. ಸೊ ಜಗದೇವ ಅಂತಂದರೆ ಯಾರು, ಸೊ ಅವನ ಮಗ ಯಾರು, ಸಾಂಬಶಿವ ಶಾಸ್ತ್ರಿ ಮತ್ತು ಅಂಬಾದೇವಿಯ ಮಗ ಆಗಿರ್ತಾನೆ. ಅವನೇನಾಗಿರ್ತಾನೆ, ಸೊ ಅಬ್ಸೆಂಟ್ ಅಂದರೆ ಗಾರ್ಡಿಂಗ್ ದ ಟ್ರೆಷರಿ. ಹೌದಾ? ಅವನು ಏನು ಮಾಡ್ತಾನೆ, ಒಂದು ಕಿಂಗ್ಸ್ ಇದರಲ್ಲಿ ಮನೆಯಲ್ಲಿರುವಂಥ ಒಂದು ಟ್ರೆಷರಿಯನ್ನು ಅವನು ಕಾಯ್ತಾ ಇರ್ತಾನೆ. ಹಾಗಾಗಿ ಸೊ ಅವನು ಈ ಮನೆಗೆ 4 ದಿನದಿಂದ ಬಂದಿರೋದಿಲ್ಲ. ಸೊ ಏನಾಗುತ್ತಪ್ಪ, ಫ್ರೆಂಡ್ ಎಟ್ ದ ಡೋರ್ ಅಂತ ಹೇಳ್ತಾರೆ. ಅಂದರೆ ಸೊ ಜಗದೇವ ಮತ್ತು ಮಲ್ಲಿ ಬೊಮ್ಮ ಅಂತ ಹೇಳ್ಬಿಟ್ಟು ಕರೀತಾರೆ. ಹೌದು? ಸೊ ಜಗದೇವ್ ಫೈನಲಿ ರಿಟರ್ನ್ಸ್, ಮನೆಗೆ ಬರ್ತಾನೆ, ಬಟ್ ಹಿ ರೆಫ್ಯೂಸಸ್ ಟು ಎಂಟರ್ ಅಲೋನ್. ಹೌದು? ಅವನು ಮನೆಗೆ ಬರ್ತೀನಿ ಅಂತಾನೆ, ಬಟ್ ಒಬ್ಬನೇ ಬರೋದಕ್ಕಾಗಲ್ಲ ನನ್ನ ಕೈಯಲ್ಲಿ. ಸೊ ಬಿಸೈಡ್ ಹಿಮ್ ಸ್ಟ್ಯಾಂಡ್ಸ್ ಮಲ್ಲಿ ಬೊಮ್ಮ, ಅಂದರೆ ಅವನ ಸ್ನೇಹಿತನಾದಂಥ ಒಂದು ಮಲ್ಲಿ ಬೊಮ್ಮನ್ನು ಕೂಡ ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಆ ಲೋವರ್ ಕ್ಯಾಸ್ಟ್ ಕಂಪ್ಯಾನಿಯನ್. ಹೌದು? ಅವನೇನಾಗಿರ್ತಾನೆ, ಕೆಳಜಾತಿಯವನಾಗಿರ್ತಾನೆ. ದ ಹೌಸ್ ಹೋಲ್ಡ್ ಹೆಸಿಟೇಟ್ಸ್, ಅಂದರೆ ಮನೇಲಿರುವಂಥ ತಂದೆ ತಾಯಿ ಅಂಬಾದೇವಿ ಆಗಿರ್ಬೋದು, ಮತ್ತು ತಂದೆ ಯಾರು, ಸೊ ಸಾಂಬಶಿವ ಶಾಸ್ತ್ರಿ ಏನು ಮಾಡ್ತಾರೆ, ಅದಕ್ಕೆ ಒಪ್ಪೋದಿಲ್ಲ ಅವರು. ಹೌದಾ? ಅವನನ್ನು ಒಳಗೆ ಕಳ್ಕೊಳ್ಳೋಕೆ ಏನು ಮಾಡ್ತಾರೆ, ಹಿಂಜರಿತಾರೆ ಅವರು. ಬೌಂಡ್ ಬೈ ರಿಜಿಡ್ ಕ್ಯಾಸ್ಟ್ ರೂಲ್ಸ್. ಹೌದಾ? ನಮ್ಮ ಕ್ಯಾಸ್ಟಲ್ಲಿ ಅದೇ ರೀತಿ ಅಂತ ಈ ರೀತಿ ರೂಲ್ಸ್ಗಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಸೊ ಅವನ ಜಗದೇವನ ಒಂದು ಫ್ರೆಂಡ್ ಮಲ್ಲಿ ಬೊಮ್ಮನ ಕರ್ಕೊಳ್ಳೋಕೆ ಏನು ಮಾಡ್ತಾರೆ, ಸೊ ಹಿಂದೆ ಮುಂದೆ ಮಾಡ್ತಾರೆ. ಆಮೇಲೆ ಅವರು ತುಂಬ ಹಿಂಜರಿತಾರೆ. ಹೌದಾ? ಆದರೆ ಜಗದೇವ್ ಏನು ಹೇಳ್ತಾನೆ ಅಂತಂದರೆ, ಸೊ ಸ್ಟ್ಯಾಂಡ್ಸ್ ಫಾರ್ ಹಿಮ್ ನೋ ಎಂಟ್ರಿ ವಿತೌಟ್ ಹೀಸ್ ಫ್ರೆಂಡ್. ಅವನ ಪರವಾಗಿ ನಿಲ್ತಾನೆ. ಯಾರ ಪರವಾಗಿ? ಮಲ್ಲಿ ಬೊಮ್ಮನ ಪರವಾಗಿ. ಸೊ ನನ್ನ ಫ್ರೆಂಡನ್ನ ನೀವು ಕರ್ಕೋರ್ಲಿಲ್ಲ ಅಂತಂದರೆ ನಾನು ಕೂಡ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವನು. ಸೊ ಒಂದು ಸ್ಟ್ಯಾಂಡ್ ತೊಗೊತಾನೆ, ಅವನು ಗಟ್ಟಿಯಾಗಿ ನಿಂತ್ಕೊತಾನೆ ಅವನ ಸ್ನೇಹಿತನ ಪರವಾಗಿ. ಸೊ ದಿಸ್ ಸಿಂಗಲ್ ಆ್ಯಕ್ಟ್ ಆಫ್ ಡಿಫಿಯನ್ಸ್ ಪ್ಲಾಂಟ್ಸ್ ದ ಸೀಡ್ ಆಫ್ ಈಕ್ವಾಲಿಟಿ ಅಟ್ ದ ಹಾರ್ಟ್ ಆಫ್ ದ ಪ್ಲೇ. ಅಂದರೆ ಈ ಒಂದು ಒಂದು ಜಗದೇವನ ಒಂದು ಮೂವ್ ಅನ್ನುವಂಥದ್ದು, ಸೊ ಅವನು ಆ ಟೈಮಲ್ಲಿ ಯೋಚನೆ ಮಾಡಿ ಅವನ ಫ್ರೆಂಡ್ ಪರವಾಗಿ ನಿಂತಿರೋಂಥ ಒಂದು ಸಿಂಗಲ್ ಆ್ಯಕ್ಟ್ ಅನ್ನುವಂಥದ್ದು ಏನು ಮಾಡ್ತು ಅಂತಂದರೆ, ಒಂದು ಈಕ್ವಾಲಿಟಿಯ ಒಂದು ಬೀಜವನ್ನು ನೆಡ್ತು. ಎಲ್ಲಿ ಅಂತಂದರೆ, ಸೊ ಈ ಒಂದು ಪೂರ್ತಿ ನಾಟಕದಲ್ಲಿ ಒಂದು ಸಮಾನತೆ ಇರಬೇಕು ಅನ್ನುವಂಥ ಒಂದು ಏನದು ಬೀಜವನ್ನು ನೆಡ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ? ಸೊ ಜಗದೇವ ಏನು ಮಾಡ್ತಾನೆ, ಸೊ ಅಲ್ಲಿ ಕಾಪಾಡ್ತಾ ಇರ್ತಾನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಾಗುತ್ತಪ್ಪ, ಸೊ ನೆಕ್ಸ್ಟಲ್ಲಿ ದ ಶರಣ ಮೂಮೆಂಟ್ ಅಂತ ಹೇಳ್ತಾರೆ. ಹೌದಾ? ಸೊ ಶರಣ ಮೂಮೆಂಟಲ್ಲಿ ಏನಾಗುತ್ತೆ,
ಸೊ ಏನಪ್ಪ ಅಂದರೆ ದ ಶರಣ ಮೂಮೆಂಟ್ ಅಂತಂದರೆ ಸೊ ಬಸವಣ್ಣರು ಒಂದು ವಿಷನ್ ಇರುತ್ತೆ, ಒಂದು ಅವರ ಒಂದು ಗುರಿ ಇರ್ತಾರೆ. ಏನು ಗುರಿ ಇಟ್ಕೊಂಡಿರ್ತಾರೆ ಅಂದರೆ ಡಿಸ್ಮ್ಯಾಂಟಲಿಂಗ್ ದ ಕ್ಯಾಸ್ಟ್, ಅಂದರೆ ಯಾರೂ ಕೂಡ ಕ್ಯಾಸ್ಟ್ ಮೇಲೆ ಒಬ್ಬ ವ್ಯಕ್ತಿಯನ್ನು ಅಳಿಬಾರ್ದು. ಸೊ ಆ ಒಂದು ಕ್ಯಾಸ್ಟ್ ಅನ್ನುವಂಥದ್ದನ್ನು ನಾವು ಡಿಸ್ಮ್ಯಾಂಟಲ್ ಮಾಡಬೇಕು. ಸೊ ಎಂಬ್ರೇಸಿಂಗ್ ದ ಮಾರ್ಜಿನಲೈಸ್ಡ್ ಆಸ್ ಶರಣಾಸ್, ಸೊ ಯಾವ ಜಾತಿಯವರು ಕೂಡ ನಮ್ಮ ಒಂದು ಶರಣರ ಗುಂಪಿಗೆ ಬಂದು ಸೇರ್ತೀವಿ ಅಂತಂದರೆ ಸೊ ಅಸ್ಪೃಶ್ಯರಾಗಿರ್ಬೋದು, ಅವ್ರು ಯಾರೇ ಆಗಿರ್ಬೋದು, ಎಷ್ಟು ಕೆಳ ಜಾತಿಯವರು ಕೂಡ ನಾವು ಶರಣರನ್ನಾಗಿ ಸ್ವೀಕರಿಸ್ತೀವಿ. ಹೌದಾ? ಸೊ ಹಾಗಾಗಿ ನಾವು ಈ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಸವಣ್ಣ ಅವರ ಒಂದು ಗುರಿ ಅನ್ನುವಂಥದ್ದು ಇರುತ್ತೆ. ಅದಕ್ಕೆ ಮಾಸ್ ಸಪೋರ್ಟ್ ಅಂತ ಅಂದರೆ ಸೊ ತುಂಬ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದೇ ಊರಲ್ಲೇ. ಸೊ ತುಂಬ ಜನಕ್ಕೆ ಸಪೋರ್ಟ್ ಮಾಡ್ತಾರೆ, ಥೌಸಂಡ್ಸ್ ಜಾಯಿನ್ ಇನ್ಕ್ಲೂಡಿಂಗ್ ದ ಒನ್ಸ್ ಅನ್ಟಚಬಲ್ ಅಂತಂದರೆ ಒಂದು ಕಾಲದಲ್ಲಿ ಯಾರು ಬೇರೆಯವರಿಂದ ಅಸ್ಪೃಶ್ಯರ ಒಂದು ನೋವನ್ನು ಅನುಭವಿಸ್ತಿರ್ತಾರಲ್ಲೋ ಅವರು ಕೂಡ ಆ ಒಂದು ಚಳುವಳಿಯಲ್ಲಿ ಬಸವಣ್ಣರ ಜೊತೆ ಸೇರಿಕೊಂಡು ಶರಣರಾಗಿ ಪಾಲ್ಗೊಂಡಿರ್ತಾರೆ. ಸೊ ಶರಣರು ಯಾರೇ ಬಂದರೂ ಕೂಡ ಅವರನ್ನು ಸೊ ಬಸವಣ್ಣನವರು ಏನು ಮಾಡ್ತಾರೆ, ಸೊ ಯಾರೇ ಬಂದರೂ ಕೂಡ ಅವ್ರನ್ನ ಶರಣರನ್ನಾಗಿ ಒಂದು ಒಪ್ಕೊಳ್ತಾ ಇದ್ರು. ಹಾಗಾಗಿ ಸೊ ಜಗದೇವ ಏನು ಮಾಡ್ತಾ ಇರ್ತಾನೆ ಅಂತಂದರೆ ಕಿಂಗ್ಸ್ ಗಾರ್ಡಲ್ಲಿ ಸೊ ಒಂದು ಟ್ರೆಜರಿಯನ್ನು ಕಾಯ್ತಾ ಇರ್ತಾನೆ, ಪ್ರೊಟೆಕ್ಟಿಂಗ್ ದ ಮೂಮೆಂಟ್ಸ್ ರಿಸೋರ್ಸಸ್. ಹೌದಾ? ಆ ಒಂದು ಮೂಮೆಂಟನ್ನು ನಡೀತಾ ಇದೆ ಅಂತಂದರೆ ಆ ಒಂದು ಮೂಮೆಂಟನ್ನು ಏನು ಮಾಡ್ತಾ ಇರ್ತಾನೆ, ಆ ರಾಜಕೋಶವನ್ನು ಕಾಪಾಡೋದಕ್ಕೋಸ್ಕರ ಅವನು ಅಲ್ಲೇ ಇರ್ತಾನೆ, ಎಲ್ಲಿರ್ತಾನೆ. ಸೊ ಆ ಒಂದು ಬಸವಣ್ಣ ಏನು ಆ ಮೂಮೆಂಟ್ ನಡೆಸ್ತಾ ಇರ್ತಾರಲ್ಲ ಶರಣ ಮೂಮೆಂಟ್ ಅಂತ ಹೇಳ್ಬಿಟ್ಟು ಅಲ್ಲಿರ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಿನ್ಸ್ ಸೋವಿದೇವಾಸ್ ಫ್ಯೂರಿ ಅಂತ ಹೇಳ್ತಾರೆ. ಅಂದರೆ ಸೊ ಯುವರಾಜ ಸೋವಿದೇವನ ಏನು ಮಾಡ್ತಾನೆ, ಕೋಪ ಅಂತ ಹೇಳ್ತಾನೆ. ಹೌದಾ? ಸೊ ಏನಪ್ಪ, ಸೊ ಪ್ರಿನ್ಸ್ ಸೋವಿದೇವ ಸಸ್ಪೆಕ್ಟ್ಸ್ ಬಸವಣ್ಣ ಹ್ಯಾಸ್ ಮಿಸ್ಯೂಸ್ಡ್ ಟ್ರೆಜರಿ ಫಂಡ್ಸ್. ಅಂದರೆ ಸೊ ಟ್ರೆಜರಿ ಫಂಡ್ಸನ್ನು ಆ ಪ್ರಿನ್ಸ್ ಸೋವಿದೇವ ಏನು ಮಾಡ್ತಾನೆ ಅಂತಂದರೆ ಸೊ ಈ ಬಸವಣ್ಣ ಅನ್ನುವಂಥವನು ಟ್ರೆಜರಿಲಿರುವಂಥದ್ದು ಹಣವನ್ನು ಸೊ ಮಿಸ್ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸೊ ಸಸ್ಪೆಕ್ಟ್ ಮಾಡ್ತಾನೆ. ಅಂದರೆ ಸೊ ಒಂದು ಡೌಟ್ ಪಡ್ತಾನೆ, ಒಂದು ಅನುಮಾನ ಪಡ್ತಾನೆ. ಹೌದಾ? ಸೊ ಹಾಗಾಗಿ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಅನುಮಾನ ಪಟ್ಟು ಆದ್ದರಿಂದ ಏನು ಮಾಡ್ತಾನೆ, ಸೊ ಹಿ ಮಾರ್ಚಸ್ ಟು ಇನ್ಸ್ಪೆಕ್ಟ್ ದ ಲಾಕ್ಸ್ ಬಟ್ ಫೈಂಡ್ಸ್ ಥೌಸಂಡ್ಸ್ ಆಫ್ ಶರಣಾಸ್ ಬ್ಲಾಕಿಂಗ್ ಹಿಸ್ ಪಾತ್ ಅಂತ ಅಂತಾರೆ. ಅಂದರೆ ಸೊ ಅವನ ಒಂದು ಏನಪ್ಪ ಅಂತಂದರೆ ಆ ಒಂದು ಲಾಕರ್ ಇರುತ್ತಲ್ವ, ಸೊ ಆ ಒಂದು ಲಾಕರ್ನ ಯಾರು ಕಾಯ್ತಾ ಇರ್ತಾರೆ, ಸೊ ಯಾರು ಸೊ ಜಗದೇವ ಕಾಯ್ತಾ ಇರ್ತಾನಲ್ವ, ಸೊ ಆ ಒಂದು ಲಾಕರಲ್ಲಿ ನಾನು ನೋಡಬೇಕು, ಅವ್ನು ಸುಮ್ಮನೆ ಮಿಸ್ಯೂಸ್ ಮಾಡ್ತಾ ಇರ್ಬೋದು, ಅಮೌಂಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಬೇಕಂತ ಹೋದಾಗ ಸೊ ಏನು ಮಾಡ್ತಾನೆ, ಸೊ ಒಂದು ಸಾವಿರಾರು ಜನ ಶರಣರು ಅವನ ದಾರಿಗೆ ಅಡ್ಡ ಬರುವಂಥದ್ದನ್ನು ಅವನು ನೋಡ್ತಾನೆ. ಹೌದಾ? ಅವನು ಏನು ಮಾಡ್ತಾನೆ, ಸೊ ಆದರೆ ಸಾವಿರಾರು ಶರಣರು ರಾಜಕೋಶದ ಸುತ್ತ ಸೇರಿ ಅವನನ್ನು ವಿರೋಧಿಸ್ತಾರೆ. ಹೌದಾ? ಇದರಿಂದ ಏನಾಗುತ್ತೆ, ಸೋವಿದೇವನಿಗೆ ಅವಮಾನ ಅನ್ನುವಂಥದ್ದು ಏನಾಗುತ್ತೆ, ಸೊ ಜಾಸ್ತಿ ಆಗುತ್ತೆ. ಹ್ಯುಮಿಲಿಟೇಟೆಡ್ ಆ್ಯಂಡ್ ಫ್ಯೂರಿಯಸ್ ದ ಪ್ರಿನ್ಸ್ ರಿಟ್ರೀಟ್ಸ್ ಹೀಸ್ ಅಥಾರಿಟಿ ಓಪನ್ಲಿ ಚಾಲೆಂಜ್. ಹೌದಾ? ಸೊ ನಾನು ರಾಜನಾಗಿ ಕೂಡ ನಾನು ನನ್ನ ಒಂದು ರಾಜ್ಯದ ಆ ಒಂದು ಖಜಾನೆಯನ್ನು ನೋಡೋಕೆ ನೀವು ಬಿಡ್ತಾ ಇಲ್ಲ, ನೀವು ಅದರ ಅಮೌಂಟನ್ನು ಮಿಸ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಡೌಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಹೇಳಿದ್ರು ಕೂಡ ಶರಣರು ಯಾವುದೇ ರೀತಿ ಕೂಡ ಅವನಿಗೆ ಬಿಡೋದಿಲ್ಲ. ಹಾಗಾಗಿ ರಾಜ ಏನು ಮಾಡ್ತಾನೆ, ಸೊ ತುಂಬ ಅವನಿಗೆ ಅವಮಾನನೂ ಕೂಡ ಆಗುತ್ತೆ. ಸೊ ಅವನ ಒಂದು ಅಥಾರಿಟಿ, ಅವನಿಗಿರುವಂಥ ಒಂದು ಪವರನ್ನು ಕೂಡ ಜನರು ಡೌಟ್ ಪಟ್ಟಾಗುತ್ತೆ. ಹಾಗಾಗಿ ಸೊ ಅವನಿಗೆ ತುಂಬ ಸಿಟ್ಟು ಬರುತ್ತೆ ಮತ್ತು ಅವಮಾನ ಕೂಡ ಆಗುತ್ತೆ. ಹೌದಾ? ಸೊ ಸಸ್ಪಿಷಿಯನ್ಸ್ ಅಂತ ಅಂದರೆ ಕ್ಲೈಮ್ ಏನು ಮಾಡ್ತಾನೆ, ಸೊ ಮನಿ ಮಿಸ್ಸಿಂಗ್ ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತಾನೆ. ಸೊ ಕನ್ಫ್ರಂಟೇಷನ್ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಕನ್ಫ್ರಂಟೇಷನ್ ಅಂದರೆ ಟ್ರೈಸ್ ಟು ಓಪನ್ ಟ್ರೆಜರಿ ಲಾಕ್ಸ್. ಹೌದಾ? ಸೊ ಟ್ರೆಜರಿ ಲಾಕನ್ನು ಓಪನ್ ಮಾಡಿ ನೋಡಬೇಕಂತ ನೋಡ್ತಾನೆ. ಆದರೆ ಏನಾಗುತ್ತೆ, ಸೊ ಶರಣ ಸ್ಟ್ಯಾಂಡ್ ಇನ್ ಇಸ್ ವೇ, ಅವರ ಒಂದು ಶರಣರು ಎಲ್ಲರೂ ಏನು ಮಾಡ್ತಾರೆ, ಸೊ ಇವನ ಒಂದು ಅಪೋಸಿಟ್ ಆಗಿ ನಿಲ್ತಾರೆ. ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಸೊ ಕಿಂಗ್ ಬಿಜ್ಜಳಾಸ್ ರ್ಯಾತ್ ಅಂತ ಹೇಳ್ತಾನೆ. ಅದೇ ಸೊ ರಾಜ ಬಿಜ್ಜಳನ ಮತ್ತು ಮಗನ ನಡುವೆ ಒಂದು ಸಂಘರ್ಷ ಅನ್ನುವಂಥದ್ದು ನಡೆಯುತ್ತೆ. ಯಾವ ರೀತಿ ಅಂದರೆ ಕಿಂಗ್ ಬಿಜ್ಜಳ ಎರಪ್ಟ್ಸ್ ಅಟ್ ಹಿಸ್ ಸನ್ಸ್ ಅಕ್ಯುಸೇಷನ್ಸ್. ಹೌದಾ? ಸೊ ಅವನ ಒಂದು ಮಗನ ಮೇಲೆ ಬರ್ತಾ ಇರೋಂಥ ಒಂದು ಅಕ್ಯುಸೇಷನ್ ಬಗ್ಗೆ ಅವನು ಕೇಳ್ತಾನೆ ಯಾವ ರೀತಿ ಅಂತ. ಹಿ ಟ್ರಸ್ಟ್ ಬಸವಣ್ಣ ಕಂಪ್ಲೀಟ್ಲಿ ಕಾಲಿಂಗ್ ಹಿಮ್ ದ ಮೋಸ್ಟ್ ಹಾನೆಸ್ಟ್ ಮ್ಯಾನ್ ಇನ್ ದ ಕಿಂಗ್ಡಮ್. ಅಂದರೆ ಸೊ ಬಿಜ್ಜಳ ರಾಜನಿಗೆ ಬಸವಣ್ಣನ ಒಂದು ಮೇಲೆ ಎಷ್ಟು ನಂಬಿಕೆ ಇರುತ್ತಪ್ಪ ಅಂತಂದರೆ ಸೊ ಬಸವಣ್ಣ ಯಾವುದೇ ರೀತಿಯಾದಂಥ ತಪ್ಪು ಮಾಡೋದಿಲ್ಲ. ಸೊ ಅವನ ಮೇಲೆ ಇಡೀ ಕಿಂಗ್ಡಮಲ್ಲೇ ಅವನಷ್ಟು ಹಾನೆಸ್ಟ್ ಪರ್ಸನ್ ನಾನು ಇಲ್ಲಿವರೆಗೂ ಯಾರನ್ನೂ ಕೂಡ ನೋಡಿಲ್ಲ ಅಂತ ಹೇಳ್ಬಿಟ್ಟು ಸೊ ಬಿಜ್ಜಳ ದೇವ ಏನು ಮಾಡ್ತಾನೆ, ಸೊ ಅವನ ಮಗನ ಮೇಲೇ ಬೈತಾನೆ. ಸೊ ನಿನ್ನ ಮೇಲೆ ಇಷ್ಟೊಂದು ಅಕ್ಯುಸೇಷನ್ಸ್ಗಳು ಬಂದಿದೆಯಲ್ಲ, ನೀನು ಮಾಡಿರೋದು ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಹಾಗಾಗಿ ನೆಕ್ಸ್ಟ್ ಏನಾಗುತ್ತಪ್ಪ ಅಂತಂದರೆ ಸೋವಿದೇವ ಈಸ್ ಸ್ಕೋಲ್ಡೆಡ್ ಬಿಫೋರ್ ದ ಕೋರ್ಟ್ ಡೀಪನಿಂಗ್ ದ ರಾಯಲ್ ರಿಫ್ಟ್ ದಟ್ ಥ್ರೆಟನ್ಸ್ ದ ಥ್ರೋನ್ ಇಟ್ ಸೆಲ್ಫ್. ಅಂದರೆ ಸೊ ಸೋವಿದೇವನ್ನ ಯಾರ ಮುಂದೆ ಬೈತಾನಪ್ಪ ಅವನ ತಂದೆ ಬಿಜ್ಜಳ ದೇವ ಅಂತಂದರೆ ಇಡೀ ಕೋರ್ಟ್, ಅಲ್ಲೆಲ್ಲ ಸಭಾಧ್ಯಕ್ಷರು ಇರ್ತಾರೆ, ಸೊ ಎಷ್ಟೋ ಜನ ಮಂತ್ರಿಗಳೆಲ್ಲ ಇರ್ತಾರೆ. ಸೊ ಅವರ ಎದುರಿಗೆ ಕೂಡ ಬೈತಾನೆ. ಯಾವ ರೀತಿ, ಸೊ ಡಿಪೀನಿಂಗ್ ರಾಯಲ್ ರಿಫ್ಟ್ ದಟ್ ಥ್ರೆಟನ್ಸ್ ದ ಥ್ರೋನ್ ಇಟ್ ಸೆಲ್ಫ್ ಅಂತ ಹೇಳ್ತಾನೆ. ಹೌದಾ? ಸೊ ಏನಪ್ಪ ಅಂತಂದರೆ ಸೋವಿದೇವ ಏನು ಮಾಡ್ತಾನೆ, ಅದರಿಂದ ಸೊ ಗದರಿಸ್ತಾನೆ ಜೋರಾಗಿ. ಈ ದೃಶ್ಯದಲ್ಲಿ ತಂದೆ ಮತ್ತು ಮಗನ ನಡುವೆ ಒಂದು ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಕಾಣಿಸುತ್ತೆ. ಹೌದಾ? ಬಸವಣ್ಣವರು ಪ್ರಾಮಾಣಿಕರು ಅಂತ ಹೇಳ್ಬಿಟ್ಟು ಯಾರಿಗೆ ತಿಳಿದಿತ್ತು, ಸೊ ರಾಜ ಬಿಜ್ಜಳಿಗೆ ತಿಳಿದಿತ್ತು. ಹಾಗಾಗಿ ಅವನು ಸಂಪೂರ್ಣ ನಂಬಿಕೆ ಇಟ್ಟಿದ್ದ. ಬಟ್ ಸೋವಿದೇವನನ್ನು ಏನು ಮಾಡ್ತಾನೆ, ಅದರಿಂದ ಅವನಿಗೆ ಬೈತಾನೆ ಅವನು. ಹೌದಾ? ಬೈದು ಸೊ ಇದರಲ್ಲಿ ಏನು ಗೊತ್ತಾಗುತ್ತೆ ನಮಗೆ ಈ ಸೀನಲ್ಲಿ ಅಂತಂದರೆ ಬಸವಣ್ಣ ಏನಪ್ಪ ಅಂದರೆ ಈ ಒಂದು ಇಡೀ ಕಿಂಗ್ಡಮಲ್ಲೇ ಸೊ ದ ಮೋಸ್ಟ್ ಹಾನೆಸ್ಟ್ ಪರ್ಸನ್ ಅಂತ ಹೇಳ್ಬೋದು. ಅದಕ್ಕಾಗಿ ಕಿಂಗ್ ಬಿಜ್ಜಳ ಏನು ಮಾಡ್ತಾನಪ್ಪ ಅಂದರೆ ಬಿಜ್ಜಳ ರಾಜ ಸೊ ಅವನನ್ನು ತುಂಬ ನಂಬಿರ್ತಾನೆ. ಹೌದಾ?
ಸೊ ಐ ಟ್ರಸ್ಟ್ ಹಿಮ್ ವಿತ್ ಮೈ ಕಿಂಗ್ಡಮ್, ಅವನು ನನ್ನ ಕಿಂಗ್ಡಮ್ ಜೊತೆ ಆಗಿರ್ಬೋದು, ನನ್ನ ಒಂದು ರಾಜ್ಯದ ಜೊತೆ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಹಾಳಾಗೋ ರೀತಿ ನೋಡೋದಿಲ್ಲ ಅವನು ಅಂತ ಹೇಳ್ಬಿಟ್ಟು ಅವನ ಮೇಲೆ ತುಂಬ ನಂಬಿರ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಬಸವಣ್ಣನ ಫಿಲಾಸಫಿ ಏನಿರುತ್ತೆ, ಸೊ ಬಸವಣ್ಣನ ಪ್ರಕಾರ ಈಕ್ವಾಲಿಟಿ, ಸೊ ಅಪೋಸ್ ಕ್ಯಾಸ್ಟ್ ಸಿಸ್ಟಮ್ ಆಗಿರಬೇಕು, ಅದರಿಂದ ಏನಾಗುತ್ತೆ, ಸೊ ಈಕ್ವಾಲಿಟಿ ಅನ್ನೋಂಥದ್ದು ಬರುವಂಥದ್ದು, ಹ್ಯುಮ್ಯಾನಿಟಿ ಅಬೋವ್ ಸ್ಟೇಟಸ್, ಹೌದಾ. ಸೊ ಒಂದು ವ್ಯಕ್ತಿತ್ವವನ್ನು ನೋಡಬೇಕು, ಒಂದು ಮನುಷ್ಯತ್ವವನ್ನು ನೋಡಬೇಕು, ಅವನು ಯಾವ ಒಂದು ಕೆಲಸದಲ್ಲಿದ್ದಾನೆ ಅದನ್ನು ನೋಡಬಾರ್ದು. ಸೊ ವರ್ಷಿಪ್ ಟುಗೆದರ್ ಅಂದರೆ ಎಲ್ಲರೂ ಕೂಡ ಸೇರಿ ಕಷ್ಟಪಡಬೇಕು. ಸೊ ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟಿ ಅಂದರೆ ಪ್ರಾಮಾಣಿಕವಾಗಿರಬೇಕು. ಇವೆಲ್ಲವೂ ಕೂಡ ಯಾವುದಕ್ಕೆ ದಾರಿ ಮಾಡಿಕೊಡ್ತವೆ ಅಂದರೆ ಸೊ ಈಕ್ವಾಲಿಟಿಗೆ ದಾರಿ ಮಾಡಿಕೊಡ್ತೇವೆ ಅಂತ ಹೇಳ್ಬಿಟ್ಟು ಏನಿರುತ್ತೆ, ಸೊ ಬಸವಣ್ಣನ ಫಿಲಾಸಫಿ ಆಗಿರುತ್ತೆ. ಸೊ ಬಸವಣ್ಣನ ಫಿಲಾಸಫೀಸ್ ಏನು ಅಂತ ಕೇಳಿದರೆ ಸೊ ಈ ರೀತಿ ಬರೀಬೇಕು. ಸೊ ಒಂದು ಅಪೋಸ್ ಕ್ಯಾಸ್ಟ್ ಸಿಸ್ಟಮ್ ಆಗಿರ್ಬೋದು, ಇನ್ನೊಂದು ಹ್ಯುಮ್ಯಾನಿಟಿ ಅಬೋವ್ ಸ್ಟೇಟಸ್ ಆಗಿರ್ಬೋದು, ವರ್ಷಿಪ್ ಟುಗೆದರ್ ಆಗಿರ್ಬೋದು, ಸೊ ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟಿ ಆಗಿರ್ಬೋದು. ಇವೆಲ್ಲವೂ ಕೂಡ ಯಾವುದಕ್ಕೆ ದಾರಿ ಮಾಡಿಕೊಡ್ತಾ ಇದ್ವು ಅಂತಂದರೆ ಈಕ್ವಾಲಿಟಿ ಅನ್ನೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ವು ಅಂತ ಹೇಳ್ತಾರೆ, ಹೌದಾ. ಸೊ ಬಸವಣ್ಣಸ್ ಎನ್ವಿಷನ್ಸ್ ವರ್ಲ್ಡ್ ವೇರ್ ಕ್ಯಾಸ್ಟ್ ವ್ಯಾನಿಷಸ್ ಅಂದರೆ ವೇರ್ ಎವರಿ ಪರ್ಸನ್ ಸಿಟ್ಸ್ ಟುಗೆದರ್, ಈಟ್ಸ್ ಟುಗೆದರ್ ಆ್ಯಂಡ್ ಪ್ರೇಸ್ ಟುಗೆದರ್. ಅಂದರೆ ಸೊ ಬಸವಣ್ಣನ ಒಂದು ಮುಂದಿನ ಪ್ರಪಂಚ ಅವನು ಯಾವ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದ ಅಂದರೆ ವೇರ್ ಎಲ್ಲ ಪೀಪಲ್ಗಳು ಕೂಡ, ಎಲ್ಲ ಜನರು ಕೂಡ ಏನಪ್ಪ ಅಂತಂದರೆ ಸೊ ಎಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಳ್ಳುವಂಥ ಒಂದು, ಒಟ್ಟಿಗೆ ಊಟ ಮಾಡುವಂಥದ್ದು, ಒಟ್ಟಿಗೆ ಬೇಡಿಕೊಳ್ಳುವಂಥದ್ದು, ದೇವರ ಎದುರುಗಡೆ ಒಟ್ಟಿಗೆ ಪ್ರಾರ್ಥನೆಯನ್ನು ಮಾಡುವಂಥದ್ದು ಯಾವಾಗ ಬರುತ್ತಲ್ವ ಅಂತ ಹೇಳ್ಬಿಟ್ಟು ಸೊ ಆ ಒಂದು ವರ್ಲ್ಡ್ನ ಬಗ್ಗೆ ಇವನು ಇಮ್ಯಾಜಿನೇಷನ್ ಮಾಡ್ತಾ ಇರ್ತಾನೆ. ಈ ಪ್ಲೇಸಸ್ ಹಾರ್ಡ್ ವರ್ಕ್ ಆ್ಯಂಡ್ ಹಾನೆಸ್ಟಿ ಅಬೋವ್ ಬರ್ತ್ ಆ್ಯಂಡ್ ಪ್ರಿವಿಲೇಜ್, ಹೌದಾ. ಸೊ ಅವನು ಹಾರ್ಡ್ ವರ್ಕ್ ಮತ್ತು ಹಾನೆಸ್ಟಿ ಇರಬೇಕು, ಅದರ ಮುಂದೆ ಸೊ ಅವ್ರು ಯಾವ ಮನೆತನದಲ್ಲಿ ಹುಟ್ಟಿದ್ದಾರೆ, ಸೊ ಅವ್ರ ಹಿಂದಿನ ಒಂದು ಪ್ರಿವಿಲೇಜ್ ಯಾವ ರೀತಿ ಬಂದಿದೆ ಅನ್ನೋದಲ್ಲ. ಸೊ ಇದರಲ್ಲಿ ಹ್ಯುಮ್ಯಾನಿಟಿಯನ್ನು ನಾವು ಕನ್ಸಿಡರ್ ಮಾಡಬೇಕು ಹೊರತು ಸ್ಟೇಟಸನ್ನಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಸೊ ಒಂದು ಬಸವಣ್ಣನ ಫಿಲಾಸಫಿ ಅನ್ನೋಂಥದ್ದಾಗಿರುತ್ತೆ, ಹೌದಾ. ಸೊ ದ ಕೀಸ್ ಆರ್ ರಿಟರ್ನ್ಡ್ ಅಂತ ಹೇಳ್ತಾರೆ, ಹೌದಾ. ಸೊ ಬಸವಣ್ಣ ಏನು ಮಾಡ್ತಾನೆ, ಸೊ ರಾಜೀನಾಮೆ ಅನ್ಕೊಡ್ತಾನೆ, ಹೌದಾ. ಸೊ ಯಾಕಂದರೆ ಬಸವಣ್ಣನವರ ಒಂದು ವಿಚಾರಧಾರೆ ಅನ್ನುವಂಥದ್ದು ಬೇರೆ ಇದೆ. ಸೊ ನೀವೆಲ್ಲರೂ ನೋಡ್ಬೋದು ಬಸವಣ್ಣನವರ ವಿಚಾರಧಾರೆ ಯಾವ ರೀತಿ ಇತ್ತು, ಸೊ ಆ ರೀತಿ ಎಲ್ಲರೂ ಕೂಡ ಒಂದೇ ರೀತಿ ಸೊ ಇರಬೇಕು, ಒಂದೇ ಜೊತೆ ಊಟ ಮಾಡಬೇಕು, ಒಂದೇ ಹತ್ರ ದೇವರನ್ನ ಆರಾಧಿಸಬೇಕು ಅಂತ ಹೇಳೋದಾಗಿರ್ಬೋದು. ವ್ಯಕ್ತಿಯ ಜಾತಿಗಿಂತ ಅವರ ಮಾನವೀಯತೆ ಮುಖ್ಯ ಅನ್ನುವಂಥದ್ದನ್ನು ನಂಬ್ತಾ ಇದ್ರು. ಹಾಗಾಗಿ ಸೊ ದ ಕೀಸ್ ಆರ್ ರಿಟರ್ನ್ಡ್. ಏನಕ್ಕಪ್ಪ ಬಸವಣ್ಣ ಸೊ ಬಿಜ್ಜಳ ದೇವನಿಗೆ ಕೀನ ವಾಪಸ್ ಕೊಡ್ತಾನೆ ಅಂದರೆ ಬಸವಣ್ಣ ವಾಕ್ಸ್ ಇನ್ ಟು ದ ಕೋರ್ಟ್ ಆ್ಯಂಡ್ ಆಫರ್ಸ್ ದ ಟ್ರೆಷರಿ ಕೀ ಬ್ಯಾಕ್ ಟು ದ ಕಿಂಗ್ ಬಿಜ್ಜಳ, ಹೌದಾ. ಸೊ ಏನು ಮಾಡ್ತಾನೆ, ಸೊ ಕಿಂಗ್ ಬಸವಣ್ಣ ಏನು ಮಾಡ್ತಾನೆ, ಕಿಂಗಿಗೆ ಹೋಗಿ ಸೊ ವಾಪಸ್ ಏನು ಮಾಡ್ತಾನೆ, ಅವನ ಒಂದು ಟ್ರೆಷರಿ ಕೀಗಳನ್ನ ವಾಪಸ್ ಕೊಡ್ತಾನೆ. ಸೊ ಪಬ್ಲಿಕ್ ವೆಲ್ತ್ ಹಿ ಸೇಸ್ ಬಿಲಾಂಗ್ಸ್ ಟು ದ ಪೀಪಲ್, ಹೌದಾ. ಇದು ಏನಾಗಿದೆ, ಸೊ ಒಂದು ಜನರ ಒಂದು ಸಂಪತ್ತಾಗಿದೆ, ಹಾಗಾಗಿ ಇದು ಜನರಿಗೋಸ್ಕರ ಬಿಲಾಂಗ್ಸ್ ಟು ದ ಪೀಪಲ್, ನಾಟ್ ಟು ದೋಸ್ ಹೂ ಹೋಲ್ಡ್ ಪವರ್, ಹೌದಾ. ಸೊ ಇದು ಯಾರ ಹತ್ರ ಅಧಿಕಾರ ಇರುತ್ತೆ ಅವ್ರಿಗೆ ಸೇರಬೇಕಾದಂಥ ಮನಿ ಅಲ್ಲ, ಇದು ಯಾರಿಗೆ ಇದು ಜನರ ಮನಿ ಆಗಿದೆ, ಸೊ ಜನರ ಸಂಪತ್ತಾಗಿದೆ, ಹಾಗಾಗಿ ಇದು ಜನರಿಗೆ ಸೇರಬೇಕಂತ ಹೇಳ್ತಾನೆ. ಸೊ ಲೀಡರ್ಶಿಪ್ ಈಸ್ ಅ ಡ್ಯೂಟಿ ನೆವರ್ ಅ ಪ್ರಿವಿಲೇಜ್, ಹೌದಾ. ಲೀಡರ್ಶಿಪ್ ಒಂದು ನಾಯಕತ್ವ ಅನ್ನುವಂಥದ್ದು ಒಂದು ಕೆಲಸ ಆಗಬೇಕೇ ಹೊರತು ಅದು ಯಾವುದೇ ರೀತಿಯಾದಂಥ ಪ್ರಿವಿಲೇಜ್ ಆಗಬಾರ್ದು. ಈ ರಿಜೆಕ್ಟ್ಸ್ ಪೊಸಿಷನ್ ಆ್ಯಂಡ್ ವಾಕ್ಸ್ ಅವೇ, ಹೌದಾ. ಅವನಿಗೆ ಕೊಟ್ಟಿರುವಂಥ ಒಂದು ಟ್ರೆಷರಿ ಕಾಯುವಂಥ ಒಂದು ನಂಬಿಕೆಯನ್ನು ಅವನು ಕೊಟ್ಟು ಅವನು ವಾಪಸ್ ಏನು ಮಾಡ್ತಾನೆ, ಸೊ ಅದನ್ನು ಕೊಟ್ಟು ಅಲ್ಲಿಂದ ವಾಪಸ್ ವಾಕ್ಸ್ ಅವೇ ಮಾಡ್ತಾನೆ. ಸೊ ಅದರಿಂದ ವೆಲ್ತ್ ಏನಪ್ಪ, ವೆಲ್ತ್ ಯಾರಿಗೆ ಬಿಲಾಂಗ್ ಆಗಿತ್ತು, ಸೊ ಪೀಪಲಿಗೆ ಬಿಲಾಂಗ್ ಆಗಿತ್ತು. ಅದನ್ನು ಪವರ್ ಈಸ್ ಅ ರೆಸ್ಪಾನ್ಸಿಬಿಲಿಟಿ ನಾಟ್ ಅ ರಿವಾರ್ಡ್, ಹೌದಾ. ಸೊ ಅವನಿಗೊಂದು ಯಾರಿಗೆ ಸೊ ಬಸವಣ್ಣನಿಗೆ ಒಂದು ಅಧಿಕಾರ ಕೊಟ್ಟಿದ್ರು ಅಂದರೆ ಅದನ್ನು ಅವನು ಒಂದು ನನಗೆ ಇದು ಒಂದು ಬಹುಮಾನ, ಸೊ ನಾನು ಅದರಲ್ಲಿರೋಂಥ ದುಡ್ಡು ಎಷ್ಟು ಬೇಕಾದರೂ ಖರ್ಚು ಮಾಡ್ಬೋದು ಈ ರೀತಿ ಅಂದ್ಕೊಳ್ಳೋದಲ್ಲ. ಸೊ ಅದು ಏನಪ್ಪ ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು, ಹೌದಾ. ಅದು ಒಂದು ನಮಗೆ ಕೊಟ್ಟಿರೋಂಥ ಒಂದು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ನೆಕ್ಸ್ಟ್ ಏನಾಯಿತು, ಸೊ ಲಾಸ್ ಆ್ಯಂಡ್ ಡೌಟ್ ಅಂತಂದರೆ ಸಾಂಬಶಿವ ಶಾಸ್ತ್ರಿ ಪಾಸಸ್ ಅವೇ, ಹೌದಾ. ಸೊ ಅಲ್ಲಿ ಬಸವಣ್ಣ ಮತ್ತು ಬಿಜ್ಜಳ ದೇವನ ನದ್ದೆ ಅಷ್ಟು ಆ ರೀತಿ ಒಂದು ಸೀನ್ ನಡೀತಾ ಇತ್ತು, ಆ ಒಂದು ಸನ್ನಿವೇಶ ಇತ್ತು. ಪ್ಲಸ್ ಇಲ್ಲಿ ಒಂದು ಸಾಂಬಶಿವ ಶಾಸ್ತ್ರಿ ಮನೆಯಲ್ಲಿ ಕೂಡ ಅವನಿಗೆ ತುಂಬ ಹುಷಾರಿದ್ದಿಲ್ಲ, ಅವನ ಹೆಂಡತಿ ಮಗನಿಗೋಸ್ಕರ ಕಾಯ್ತಾ ಇದ್ರು. ಮಗ ಏನು ಮಾಡ್ತಾ ಇದ್ದ ಅಂತಂದರೆ ಸೊ ರಾಜನ ಒಂದು ಆ ಒಂದು ಕೋಶ ಏನಿತ್ತಲ್ಲೋ ಸೊ ಒಂದು ಟ್ರೆಷರಿಯನ್ನು ಕಾಯ್ತಾ ಇದ್ದ ಅಲ್ವ. ಸೊ ಏನಾಯ್ತಪ್ಪ ನೆಕ್ಸ್ಟ್ ಅಂತಂದರೆ ಸಾಂಬಶಿವ ಶಾಸ್ತ್ರಿ ಪಾಸಸ್ ಅವೇ, ಸಾಂಬಶಿವ ಶಾಸ್ತ್ರಿ ಏನಾಗ್ತಾನೆ, ಸೊ ಸಾಯ್ತಾನೆ, ಹೌದಾ. ಸೊ ಜಗದೇವ ಪರ್ಫಾರ್ಮ್ಸ್ ಎವರಿ ಬ್ರಾಹ್ಮಿಣ್ ರಿಚುವಲ್ ಟು ಹಾನರ್ ಹಿಸ್ ಮದರ್ಸ್ ವಿಶಸ್. ಸೊ ತನ್ನ ತಾಯಿಯ ಆಸೆಯಂತೆ, ಹೌದಾ, ತನ್ನ ತಾಯಿಗೆ ಮನಸ್ಸಿಗಾಗಿ ಎಲ್ಲ ಬ್ರಾಹ್ಮಣ ಸಂಪ್ರದಾಯಗಳನ್ನ ಅವನೇನು ಮಾಡ್ತಾನೆ, ಸೊ ಪಾಲಿಸ್ತಾನೆ, ಹೌದಾ. ಸೊ ಎಲ್ಲದರಲ್ಲೂ ಕೂಡ ಭಾಗಿಯಾಗಿ ಅವ್ರ ಅಪ್ಪನ ಒಂದು ಇದಕ್ಕೆ ಶಾಂತಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ತನ್ನ ತಾಯಿ ಏನೇನು ಆಸೆ ಪಡ್ತಾಳಲ್ಲ ಸೊ ಪ್ರತಿಯೊಂದು ಕೂಡ ಮಾಡಿಕೊಡ್ತಾನೆ, ಹೌದಾ ಅವನ. ಸೊ ಅವರ ಎಟ್ ಗೇಟ್ಸ್ ಗ್ನಾಸ್ ಎಟ್ ಹಿಮ್ ಅಂತಂದರೆ ಅವನೊಂದು ಅಂತ್ಯಕ್ರಿಯೆ ಅನ್ನುವಂಥದ್ದು ಈ ರೀತಿ ನಡೆಯುತ್ತೆ. ಬಟ್ ಹಿ ನೆಗ್ಲೆಕ್ಟೆಡ್ ಹಿಸ್ ಫಾದರ್ ಇನ್ ಲೈಫ್, ಹೌದಾ. ಸೊ ಅವನಿಗೆ ಏನು ಅನ್ನಿಸ್ತು, ಸೊ ಜಗದೇವನಿಗೆ ನನ್ನ ತಂದೆಯನ್ನು ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ನ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇತ್ತು. ನೌ ಹಿ ಬಿಗಿನ್ಸ್ ಟು ಕ್ವಶನ್ ಎವ್ರಿಥಿಂಗ್, ಹೌದಾ. ಆವಾಗ ಅವನು ತಾನು ಒಂದು ಕ್ವಶನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ, ಹೌದಾ. ಬಸವಣ್ಣ ದ ಮೂಮೆಂಟ್ ಆ್ಯಂಡ್ ಹಿನ್ಸೆಲ್ಫ್, ಹೌದಾ. ಸೊ ಅವನು ಯಾವ ರೀತಿ ಒಂದು ಕ್ವಶನನ್ನು ಮಾಡ್ಕೊತಾನೆ ಅಂತಂದರೆ
ಕೊನೆ ದಿನಗಳಲ್ಲಿ ತನ್ನ ತಂದೆ ಜೊತೆಗೆ ಇರಲಿಲ್ಲ ನಾನು ಎಂಬ ಅಪರಾಧ. ಸೊ ಅವರ ಒಂದು ಭಾವನೆ ಕಾಡ್ತಾ ಇರ್ತವೆ. ಬಸವಣ್ಣ ಅವ್ರ ಬಗ್ಗೆ ಕೂಡ ಅವ್ರ ಮನಸ್ಸಿನಲ್ಲಿ ಅನುಮಾನ ಮೂಡುತ್ತೆ. ಸೊ ಏನು ಮಾಡ್ತಾಯಿದ್ದಾರೆ ಬಸವಣ್ಣ, ಸೊ ಯಾವ ರೀತಿಯಾದಂಥ ಮೂಮೆಂಟ್ ಇದು, ನಾನು ಅವ್ರ ಮೂಮೆಂಟ್ಗೆ ಅವ್ರ ಜೊತೆಗೆ ನಿಂತ್ಕೊಂಡು ನನ್ನ ಒಂದು ತಂದೆಯನ್ನು ನಾನು ಕಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಸೊ ಅವನು ಬಸವಣ್ಣನವರ ಮೇಲೆ ಅನುಮಾನನೂ ಪಡ್ತಾನೆ, ತನ್ನ ತಂದೆಯನ್ನು ಕೂಡ ಕಳ್ಕೊಂಡಿರ್ತಾನೆ ಈ ಒಂದು ಸನ್ನಿವೇಶದಲ್ಲಿ. ನೆಕ್ಸ್ಟ್ ಏನಾಗುತ್ತಪ್ಪ, ಸೊ ದ ಥೀಮ್ಸ್ ಅಂತಂದರೆ ಸೊ ಈ ಒಂದು ಮೊದಲ ಅಂಕಣ, ಈ ಒಂದು ಇಲ್ಲಿವರೆಗೂ ಎಷ್ಟು 4 ಸೀನನ್ನು ನೋಡಿದ್ವಲ್ಲ ನಾವು. ಸೊ ಯಾವ ರೀತಿಯ ಒಂದು ಶಾಸ್ತ್ರೀಯ ಮನೆ ಆಗಿರ್ಬೋದು, ನೆಕ್ಸ್ಟ್ ಕಿಂಗ್ಸ್ ಗಾರ್ಡ್ ಅಂದರೆ ಆ ಒಂದು ಕಿಂಗ್ ರಾಜನ ಮಗ ಏನೋ ಒಂದು ಸೀನ್ ಆಗಿರ್ಬೋದು. ಸೊ ಅದಾದ ತಕ್ಷಣ ಮತ್ತು ರಾಜ ಮತ್ತು ಬಿಜ್ಜಳದೇವ ಮತ್ತು ಬಸವಣ್ಣನವರ ಮಧ್ಯೆ ನಡೆಯುವಂಥ ಒಂದು ಕನ್ವರ್ಸೇಷನ್ ಆಗಿರ್ಬೋದು. ಅದಾದಮೇಲೆ ಮತ್ತೆ ಆ ಒಂದು ಸಾಂಬಶಿವ ಶಾಸ್ತ್ರಿಯ ಮನೆಯಲ್ಲಿ ಅವನ ಒಂದು ಪಾಸ್ಟ್ ಅವೇ ಆದಮೇಲೆ ಸೊ ಮಗನ ಒಂದು ಯೋಚನೆ ಯಾವ ರೀತಿ ಇತ್ತು ಅದಾಗಿರ್ಬೋದು. ಅದ್ರ ಬಗ್ಗೆ ಸೊ 4 ಸೀನ್ಗಳನ್ನ ನಾವು ನೋಡಿದ್ವಿ, ಹೌದಾ. ಸೊ ಇದ್ರ 4 ವಿಷಯದ ಮೊದಲ ಅಂಕದಲ್ಲಿ ಜಾತಿ ಭೇದ ಭಾವ, ಸಮಾನತೆ, ಸಾಮಾಜಿಕ ಸುಧಾರಣೆ, ಸೊ ರಾಜಕೀಯ ಸಂಘರ್ಷ ಆಗಿರ್ಬೋದು, ಕುಟುಂಬದ ಜವಾಬ್ದಾರಿ ಎಂಬ ವಿಷಯಗಳನ್ನು ಪರಿಚಯಿಸಲಾಗಿದೆ. ಸೊ ಬಸವಣ್ಣರ ಮೂಲಕ ಸಮಾನತೆಯನ್ನು, ಆದರ್ಶವನ್ನು ಮತ್ತು ಜಗದೇವನ ಮೂಲಕ ಮಾನಸಿಕ ಸಂಘರ್ಷವನ್ನು ಗಿರೀಶ್ ಕಾರ್ನಾಡ್ ಅವರು ಏನು ಮಾಡಿದ್ದಾರೆ ಇಲ್ಲಿ ತೋರಿಸಿದ್ದಾರೆ, ಹೌದಾ. ಸೊ ಏನಪ್ಪ ಅಂದರೆ ಸೊ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಸೊ ಈಕ್ವಾಲಿಟಿ ಆ್ಯಂಡ್ ರಿಫಾರ್ಮ್ ಬಗ್ಗೆ ಆಗಿರೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್, ಹೌದಾ. ಸೊ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಈಕ್ವಾಲಿಟಿ, ರಿಫಾರ್ಮ್ ಬಗ್ಗೆ ಯಾರು ಹೊಡೆದಾಡ್ತಾ ಇದ್ರು, ಸೊ ಒಂದು ಇವರು ಯಾರೋ ಬಸವಣ್ಣನವ್ರು ಹೋರಾಡ್ತಾಯಿದ್ರು. ಸೊ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ ಅಂತಂದರೆ ಸೊ ರಾಜನ ಮಗ ಇದ್ನಲ್ಲೋ, ಸೊ ರಾಜನ ಮಗ ತನ್ನ ಒಂದು ಟ್ರೆಜರಿ ಅಧಿಕಾರವನ್ನು ನೋಡುವಂಥದ್ದಾಗಿರ್ಬೋದು. ಸೊ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ಸೊ ಜಗದೇವ ತನ್ನ ಫ್ಯಾಮಿಲಿಯ ಜೊತೆ ಲಾಸ್ಟ್ ಕೊನೆಯ ಸಮಯವನ್ನು ಕಳೆದು ಏನು ಮಾಡ್ತಾನೆ, ಸೊ ಬಸವಣ್ಣನವರ ಮೂಮೆಂಟಲ್ಲಿ ಹೋಗಿ ನಿಲ್ತಾನೆ. ಸೊ ಅವನು ಅದಕ್ಕೋಸ್ಕರ ಏನು ಮಾಡ್ತಾನೆ, ಸೊ ತನ್ನ ತಂದೆಯನ್ನು ಅವ್ನು ಕಳ್ಕೊಂಡು ಸೊ ಅದಾದಮೇಲೆ ಯಾವ ರೀತಿಯಾದಂಥ ಒಂದು ಇದು ನಡೆಯುತ್ತೆ, ಇಷ್ಟೆಲ್ಲ ನಾವು 1ನೇ ಪಾಠದಲ್ಲಿ ಸೊ ನೋಡಿದ್ದೀವಿ ಫ್ರೆಂಡ್ಸ್, ಹೌದಾ. 1ನೇ ಪಾಠಲ್ಲಿ ಸೊ ಇಲ್ಲಿಗೆ ನಾವು 4 ಸೀನನ್ನು ನೋಡಿದ್ದೀವಿ. ಸೊ ನೆಕ್ಸ್ಟ್ ಇದರ ಬಂದುಬಿಟ್ಟು ಇದಕ್ಕೆ ಆ್ಯಕ್ಟ್ ಫಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ, ಹೌದಾ. ಆ್ಯಕ್ಟ್ ಫಸ್ಟಲ್ಲಿ 4 ಸೀನ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಟ್ ಸೆಕೆಂಡ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದರದ್ದು ಕೂಡ ವೀಡಿಯೋಸ್ನ ನೆಕ್ಸ್ಟ್ ನಾನೀಗ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್, ಹೌದಾ. ಸೊ ಇದರಲ್ಲಿ ನಮಗೆ ಗೊತ್ತಿರೋ ಸೊ ಟೋಟಲ್ ಈ ಒಂದು ಕಥೆಯಲ್ಲಿ ಸೊ 17 to 20 ಆ್ಯಕ್ಟ್ಸ್ ಐ ಥಿಂಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟನ್ನು ಕೂಡ ನಿಮ್ಮ ಒಂದು ಇದಕ್ಕಿತ್ತು ಅನ್ನೋದೇ ನಿಜ ಆದರೆ ಸೊ ಅಷ್ಟನ್ನು ಕೂಡ ನಾವು ಮಾಡ್ತೀವಿ. ಸೊ ಎಟ್ ದ ಎಂಡ್ ನಾವು ಎಷ್ಟು ಸೀನ್ಗಳಿದ್ದಾವೆ ಅಂತ ನೋಡೋದಾದರೆ ಸೊ 11 ಆಗಿರ್ಬೋದು. ಸೊ ತುಂಬ ಸೀನ್ಸ್ಗಳು ಬರ್ತವೆ ಇದರಲ್ಲಿ, ಕ್ಯಾರೆಕ್ಟರ್ ಸ್ಕೆಚ್ ಆಗಿರ್ಬೋದು. ಸೊ ಈ ರೀತಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಮಾಹಿತಿ ಇದೆ ಇದ್ರ ಮೇಲೆ. ಸೊ ವೆಯ್ಟ್ ಮಾಡಿ, ಸೊ ಎಷ್ಟು ಇವು ಇದ್ದಾವೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಇದರಲ್ಲಿ ಎಷ್ಟು ಸೀನ್ಸ್ಗಳಿದ್ದಾವೆ ಅಂತಂದರೆ ಟೋಟಲಾಗಿ ಇದರಲ್ಲಿ ಬಂದ್ಬಿಟ್ಟು ಓಕೆ ವೆಯ್ಟ್ ಇಲ್ಲಿದೆ. ಸೊ ಈ ಒಂದು ಏನಪ್ಪ ಅಂತಂದರೆ ಸೊ ಟೋಟಲ್ ಒಂದು ಇದರಲ್ಲಿ ಎಷ್ಟು ಸೀನ್ಸ್ ಇದ್ದಾವೆ, ಸೊ 16 ಸೀನ್ಗಳಿದ್ದಾವೆ, ಹೌದಾ. ಸೊ ಆ್ಯಕ್ಟ್ 3 ಬಂದುಬಿಟ್ಟು 16 ಸೀನ್ಗಳನ್ನ ಒಂದು ಇದರಲ್ಲಿ 3 ಆ್ಯಕ್ಟ್ಗಳು ಬರ್ತವೆ. 3 ಆ್ಯಕ್ಟಲ್ಲಿ ಸೊ ಟೋಟಲ್ ಅಷ್ಟು ಸೇರಿ ಎಷ್ಟಾಗಿರುತ್ತಪ್ಪ ಅಂತಂದರೆ 16 ಸೀನ್ಗಳಾಗಿರ್ತವೆ. ನಾವು ಆ್ಯಕ್ಟ್ ಫಸ್ಟ್ ನೋಡಿದ್ದೀವಿ ಇಲ್ಲಿವರೆಗೂ, ಹೌದಾ. ಸೊ 4 ಸೀನ್ಸ್ಗಳು ಇದರಲ್ಲಿ ನಡೆದಿರೋವಂಥದ್ದು. ಆ್ಯಕ್ಟ್ 1ಅನ್ನು ನೋಡಿದ್ದೀವಿ. ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಟ್ 2ದಲ್ಲಿ ಎಷ್ಟು ಸೀನ್ಸ್ ಬರ್ತವೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮ್ ಮಾಡ್ಕೊಂಡು ಸೊ ಆ್ಯಕ್ಟ್ 2ದಲ್ಲಿ ಐ ಥಿಂಕ್ ಆ್ಯಕ್ಟ್ 2ದಲ್ಲಿ ಒಂದು 2 ಸೀನ್ಸ್ ಅಷ್ಟೇ ಇದ್ದಾವೆ, 5, 6 ಅಂತ ಹೇಳ್ಬಿಟ್ಟು. ಆ್ಯಕ್ಟ್ 3ಯಲ್ಲಿ ಜಾಸ್ತಿ ಇದ್ದಾವೆ, ಸೊ 7 to 15, 16 ಅಂತ ಅಂದರೆ ಸೊ 10 to 12 ಅಂತ ಹೇಳ್ಬೋದು. ಸೊ ಅಷ್ಟೊಂದು ಸೀನ್ಸ್ ಇದ್ದಾವೆ ಆ್ಯಕ್ಟ್ 3ಯಲ್ಲಿ. ಅದರಲ್ಲಿ ಫೈನಲ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನೋಡೋಣ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ವಾಚ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇದರ ನೆಕ್ಸ್ಟ್ ಆ್ಯಕ್ಟ್ಗಳು ಕೂಡ ಕಂಟಿನ್ಯೂಸ್ ವಿಡಿಯೋಗಳಾಗಿ ಅಪ್ಲೋಡ್ ಆಗ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.